ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ 2020ರಲ್ಲಿ ಕರ್ನಾಟಕ TETಗೆ ಬಂದಂತಹ ಕ್ವಶನ್ ಪೇಪರ್ 2 ಅಂದರೆ 6ರಿಂದ 8ನೇ ತರಗತಿಗೆ ಸಂಬಂಧಪಟ್ಟಂಥ ಕರ್ನಾಟಕ TET ಪರೀಕ್ಷೆಯಲ್ಲಿ ಮ್ಯಾಥ್ಸಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈಗ ನಾನು ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ನನ್ನ ಹತ್ರ ಒಂದು ಕ್ವಶನ್ ಪೇಪರ್ ಇದೆ, 2020ರ ಕ್ವಶನ್ ಪೇಪರು. ಆ ಒಂದು ಕ್ವಶನ್ ಪೇಪರಲ್ಲಿ ಬರೋ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡೋಣ. ಇಲ್ಲಿ ಬಂದುಬಿಟ್ಟು ಕ್ವಶನ್ ನಂಬರ್ 91 ಹೇಳುತ್ತೆ, 4p - 3q ಹೋಲ್ ಸ್ಕ್ವೇರ್ನ ವಿಸ್ತೃತ ರೂಪದಲ್ಲಿ PQನ ಸಂಖ್ಯಾ ಸಹಗುಣಕ ಅಂತೇಳಿ. ನಿಮಗೆ ಫಾರ್ಮುಲಾಗಳಿದಾವೆ, ಐಡೆಂಟಿಟೀಸ್ ಅಂತ ಏನು ಕರಿತೀವಿ ನಾವು. ಆ ಸೂತ್ರಗಳನ್ನು ಬಳಸ್ಬಿಟ್ಟು ನಾವಿಲ್ಲಿ ಹೇಳೋದಾದರೆ ಸೂತ್ರ ಏನು ಹೇಳುತ್ತೆ, ಒಂದು ಸೂತ್ರ ಬಂದುಬಿಟ್ಟು ನೋಡಿ ಇಲ್ಲಿ, a - b ಹೋಲ್ ಸ್ಕ್ವೇರ್ = a² + b² - 2ab ಅಂತೇಳಿ. ಆ ಒಂದು ನಿಯಮದ ಆ ಒಂದು ಸೂತ್ರದ ಪ್ರಕಾರ ನಾವಿದನ್ನು ವಿಸ್ತೃತ ರೂಪದಲ್ಲಿ ಬರೆದ್ರೆ a ಇರೋ ಜಾಗದಲ್ಲಿ 4p ಇದೆ ಅಂದರೆ ಅದೇನಾಗುತ್ತೆ, ಅವಾಗ 4p ಹೋಲ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ b² ಅಂತ ಹೇಳಿದ್ರೆ 3q ಹೋಲ್ ಸ್ಕ್ವೇರ್ ಅಂತ ಬರೀಬೋದು, -2ab ಅಂತ ಹೇಳಿದ್ರೆ 2 × 4p × 3q ಅಂತ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ವಿಸ್ತೃತ ರೂಪದಲ್ಲಿ ಬರೆದಾಗ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 4ನ ಸ್ಕ್ವೇರ್ ಮಾಡಿದ್ರೆ 16p² ಆಗುತ್ತೆ, 3ನ ಸ್ಕ್ವೇರ್ ಮಾಡಿದ್ರೆ 9q² ಆಗುತ್ತೆ, ಹಾಗೆಯೇ ಮೈನಸ್ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ 2 × 4 = 8, 8 × 3 = 24p ಮತ್ತು q ಒಂದು ಮಲ್ಟಿಪ್ಲೈ ಮಾಡಿದ್ರೆ 24pq ಬಂತು. ಅವ್ರು ಕೇಳಿರೋದು PQನ ಸಹಗುಣಕ ಎಷ್ಟಿರುತ್ತೆ. PQನ ಸಹಗುಣಕ ಅಂದರೆ PQನ ಪಕ್ಕದಲ್ಲಿರೋ ಸಂಖ್ಯೆ ಎಷ್ಟಿದೆ, ಇಲ್ಲಿ -24 ಇದೆ. ಓಕೆನಾ, -24. ಸೊ ದಟ್ ಅವ್ರು ಹೇಳೋ ಪ್ರಶ್ನೆಗೆ ಸರಿಯಾದ ಉತ್ತರ -24 ಆಗುತ್ತೆ. ಇಲ್ಲಿ -24 ಈಸ್ ದ ರೈಟ್ ಆನ್ಸರ್, ಆಪ್ಷನ್ 2. ಓಕೆ ಫ್ರೆಂಡ್ಸ್, ಹೀಗೇನೆ ನಾವು ಸೆಕೆಂಡ್ ಕ್ವಶನ್ ಅನ್ನು ನೋಡೋಣ. ಈಗ ಸೆಕೆಂಡ್ ಕ್ವಶನ್ ಹೇಳುತ್ತೆ, ಎರಡು ಸಂಖ್ಯೆಗಳ ಮೊತ್ತ 2490, ಒಂದು ಸಂಖ್ಯೆಯ 6.5% ಮತ್ತೊಂದು ಸಂಖ್ಯೆಯ 8.5%ಕ್ಕೆ ಸಮನಾದರೆ ಆ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನು ನೀವು ಸುಲಭವಾಗಿ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ನಾವು ನೋಡಿದರೆ ಒಂದು ಸಂಖ್ಯೆಯ 6.5%, ಇನ್ನೊಂದು ಸಂಖ್ಯೆಯ 8.5%ಕ್ಕೆ ಸಮ. ಒಂದು ಸಂಖ್ಯೆ x, ಒಂದು ಸಂಖ್ಯೆ y ಅಂತ ತಗೊಳ್ಳೋಣ. ಆಗ ನಿಮಗೆ ಇಲ್ಲಿ x × 6.5% = 8.5 × y, 8.5% × y ಅಂತ ತಗೊಂಡ್ರೆ ಈ ವೈನ ಲೆಫ್ಟ್ ಸೈಡಿಗೆ ತೊಗೊಂಬಂದರೆ /y ಆಗುತ್ತೆ, 6.5ನ ರೈಟ್ ಸೈಡಿಗೆ ಹೋದರೆ /6.5 ಆಗುತ್ತೆ. ಪರ್ಸೆಂಟೇಜ್ ಎರಡು ಕ್ಯಾನ್ಸಲ್ ಆಗುತ್ತೆ. ಈಗ 6.5 ಮತ್ತು 8.5 ನೀವು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ನಿಮಗೆ? 6.5 ಮತ್ತು 8.5ನ ಡಿವೈಡ್ ಮಾಡಿದ್ರೆ ಆ್ಯಕ್ಚುಲಿ ನಿಮಗೆ 17/13 ಬರುತ್ತೆ. ಇವೆರಡನ್ನ ಡಿವೈಡ್ ಮಾಡಿದ್ರೆ 17/13. ಇದ್ರ ಪ್ರಕಾರ ನಿಮಗೆ ಅಲ್ಲಿ ಯಾವ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 17/13 ಬರಬೇಕು ಅಂದರೆ 13ರಿಂದ ಯಾವ ಸಂಖ್ಯೆ ಭಾಗ ಆಗುತ್ತೆ, 17ರಿಂದ ಯಾವ ಸಂಖ್ಯೆ ಭಾಗ ಆಗುತ್ತೆ ಅಂತ ಸ್ವಲ್ಪ ಟೆಸ್ಟ್ ಮಾಡಬೇಕಷ್ಟೇ ನಾವು. ಆವಾಗ ನಮಗೆ ಗೊತ್ತಾಗುತ್ತೆ 1079 13ರಿಂದ ಭಾಗ ಆಗುತ್ತೆ, 1411 17ರಿಂದ ಭಾಗ ಆಗುತ್ತೆ. ಆ ಕಾರಣದಿಂದ ನಿಮಗೆ ಎರಡನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ಇದಾದ ನಂತರದಲ್ಲಿ ನೆಕ್ಸ್ಟ್ ಪ್ರಶ್ನೆ 93ನೇ ಪ್ರಶ್ನೆ ಹೇಳುತ್ತೆ. 93ನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿ, ಇಲ್ಲಿ ಒಂದು ಭಿನ್ನರಾಶಿಯ ಛೇದವು ಅದರ ಅಂಶಕ್ಕಿಂತ 11 ಹೆಚ್ಚಾಗಿದೆ. ಅಂಶ ಮತ್ತು ಛೇದಗಳಿಗೆ 8ಅನ್ನು ಸೇರಿಸಿದಾಗ ಭಿನ್ನರಾಶಿಯು 4ನೇ 3 ಆಗುತ್ತದೆ. ಹಾಗಾದರೆ ಆ ಭಿನ್ನರಾಶಿ. ಈ ಥರದ ಪ್ರಶ್ನೆಗಳನ್ನು ನಾವು ಎಲ್ಲಿ ನೋಡ್ಬೋದು ಅಂದರೆ 8ನೇ ತರಗತಿಯಲ್ಲಿ ಬರ್ತಕ್ಕಂತಹ ಒಂದು 8ನೇ ತರಗತಿಯಲ್ಲಿ ಬರ್ತಕ್ಕಂಥ ಕ್ವಶನ್ ಆಗಿದೆ ಅದು. ಅದರ ಪ್ರಕಾರ ನೋಡಿ, ಇಲ್ಲಿ ಆ ಒಂದು ಭಿನ್ನರಾಶಿಯನ್ನು ನಾವು x ಮತ್ತು y ಆಗಿರಲಿ ಅಂತ ತಗೊಂಡ್ರೆ ಅವ್ರು ಹೇಳೋ ಪ್ರಕಾರ ಅಂಶಕ್ಕಿಂತ ಛೇದ 11 ಜಾಸ್ತಿ ಇರುತ್ತೆ ಅಂತೇಳಿ. ಅದ್ರ ಪ್ರಕಾರ ಅವೆರಡರ ಮಧ್ಯೆ ಡಿಫ್ರೆನ್ಸ್ 11 ಇರುತ್ತೆ. ಅದ್ರ ಪ್ರಕಾರ ನಾವಿಲ್ಲಿ y - x = 11 ಅಂತ ತೊಗೊಂಡಿದ್ದೀನಿ. ಆಮೇಲೆ ಮತ್ತೇನು ಹೇಳ್ತಾರೆ ಇನ್ನೊಂದು ಅವರು ಅಂದರೆ, ಅಂಶ ಮತ್ತು ಛೇದ ಎರಡನ್ನೂ ಕೂಡ 8ರಿಂದ ಕೂಡಿದರೆ, ಎರಡು ಅಂಶವನ್ನು ಮತ್ತು ಛೇದವನ್ನು 8 ಕೂಡಿಸಿದರೆ 3/4 ಬರುತ್ತೆ ಆನ್ಸರು ಅಂತ ಹೇಳ್ತಾರೆ. ಒಂದು ಈಕ್ವೇಷನ್ ಸಿಕ್ತು. ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಇಲ್ಲಿ ಏನಾಗುತ್ತೆ, 4 × x + 8 ಆಗುತ್ತೆ. 4 × x + 8 ಮಲ್ಟಿಪ್ಲೈ ಮಾಡಿದ್ರೆ 4 × x 4x + 8 4 ಎಷ್ಟು ಬರುತ್ತೆ, 32 ಬರುತ್ತೆ. ಓಕೆನಾ. ಈಸ್ ಈಕ್ವಲ್ ಟು ಇಲ್ಲೇನು ಮಾಡ್ಬೋದು ನೀವು, 3 × y 3y + 8 3 24 ಬರುತ್ತೆ. ಈಗ ನೀವೇನು ಮಾಡಿರಿ, ಸಿಂಪಲ್ಲು ಯಾವುದು 24 ಈ ಕಡೆ ತಗೊಂಬರಿ, 32 - 24 ಆಗುತ್ತೆ. ಇಲ್ಲಿ 3y ಇಲ್ಲೇ ಇರಲಿ, 4x ಈ ಕಡೆ ತಗೊಂಬಂದರೆ -4x ಆಯಿತು. ಓಕೆನಾ. ಈಗ 32 - 24 ಮಾಡಿದ್ರೆ ನಿಮಗೆ ಆ್ಯಕ್ಚುಲಿ ಎಷ್ಟು ಬರುತ್ತೆ, -8 ಬರುತ್ತೆ.
ಓಕೆನಾ. 32 - 24 ಮಾಡಿದ್ರೆ 8 ಬರುತ್ತೆ. 3y - 4x ಹಾಗೆ ಬರ್ಕೊಳ್ಳಿ. ಓಕೆನಾ. ಸೊ ಇದನ್ನು ನೀವು ಇನ್ನೊಂದು ರೀತಿಯಲ್ಲಿ ಹೇಗೆ ಬರ್ಕೊಳ್ಬೋದು, ಇದನ್ನೇ ನೀವು ಇಲ್ಲಿ ಏನು ತಗೊಳ್ಬೋದು, 3y - 4x = 8 ಅಂತ ತಗೊಳ್ಬೋದು. ದಿಸ್ ಈಸ್ ದ ಈಕ್ವೇಷನ್ ನಂಬರ್ 2. ನೀವು ಇವೆರಡರಲ್ಲಿ ಒಂದು ವೇರಿಯೇಬಲ್ ವೈನ ವೇರಿಯೇಬಲ್ ಎರಡೂ ಈಕ್ವೇಷನಲ್ಲೂ ಸೇಮ್ ಬರೋ ರೀತಿಯಲ್ಲಿ ಮಾಡ್ಕೊಳ್ಳೋದಾದರೆ ನೀವೇನು ಮಾಡ್ಬೋದು, ಇದಿಷ್ಟನ್ನು ಇಂಟು 3 ಮಾಡಿ, ಇದನ್ನು ಇಂಟು 1 ಮಾಡಿ. ಆಗ ನಿಮಗೇನಾಗುತ್ತೆ, 3ದಿಂದ ಮಲ್ಟಿಪ್ಲೈ ಮಾಡಿದರೆ ಇದಿಷ್ಟು ಈಕ್ವೇಷನನ್ನು 3 × y - 3 × x = 11 3 × 33 ಬಂತು. ಇದು 3 × 1 3y - 4x × 1 4x = 8. ಈಗ ನೀವು ಎರಡನ್ನ ಸಬ್ಟ್ರ್ಯಾಕ್ಟ್ ಮಾಡಿ, ಈಕ್ವೇಷನ್ 1 and 2ನ ಸಬ್ಟ್ರ್ಯಾಕ್ಟ್ ಮಾಡಿದಾಗ ಸೈನ್ ಎಲ್ಲ ಚೇಂಜ್ ಆಗ್ತವೆ. ಇದು ಮೈನಸ್ ಪ್ಲಸ್ ಇದೆ, ಇದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. 3y ಕ್ಯಾನ್ಸಲ್ ಮಾಡ್ಬೋದು ನೀವು. ಸೊ 3y ಕ್ಯಾನ್ಸಲ್ ಆಯಿತು ಅಂದರೆ 4ರಲ್ಲಿ 3 ಹೋದರೆ 1 x ಉಳಿಯುತ್ತೆ. 33ರಲ್ಲಿ 8ಅನ್ನು ಕಳೆದ್ರೆ ನೀವು 33ರಲ್ಲಿ 8 ಕಳೆದ್ರೆ ಎಷ್ಟು ಬರುತ್ತೆ, 36 ಬರುತ್ತೆ. ಸಾರಿ 25 ಬರುತ್ತೆ. ಓಕೆನಾ, 25 ಬರುತ್ತೆ. ಈಗ ಎಕ್ಸ್ ಸಿಕ್ತು, ಇದನ್ನು ಬಳಸ್ಕೊಂಡು ಈ ಈಕ್ವೇಷನಿಗೆ ಅಪ್ಲೈ ಮಾಡಿಬಿಟ್ರೆ ಸಾಕು ನೀವು. y - x = 11 ಇದೆಯಲ್ವಾ. ಸೊ y - x ಅಂದರೆ ಎಷ್ಟು, 25 = 11 ಆಗುತ್ತೆ. ಆಗ ನಿಮಗೆ y ಬೇಕಲ್ವಾ, y = 25 ಆ ಕಡೆ ಕಳಿಸಿದರೆ +25 ಆಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ನೀವು ಸುಲಭವಾಗಿ 25ಕ್ಕೆ 11 ಕೂಡಿಬಿಟ್ರೆ 36 ಬಂತು. ಸೊ ನೀವು ತೊಗೊಂಡಿರೋದೇನು, x/y ಅಂತೇಳಿ, ಆ ಭಿನ್ನರಾಶಿ x/y ಆಗಿರಲಿ ಅಂತ. x ಎಷ್ಟು ಬಂದಿದೆ, 25 / y ಎಷ್ಟು ಬಂತು, 36. 36ನೇ 25 ಅಂತೇಳಿ ನಾವು ಸುಲಭವಾಗಿ ಹೇಳ್ಬೋದು. ಸೊ ಅದ್ರ ಪ್ರಕಾರ ನಿಮಗೆ ಇಲ್ಲಿ ಬಂದುಬಿಟ್ಟು 36ನೇ 25 3ನೇ ಆಪ್ಷನ್ ಇದೆ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ಇದಾದ ನಂತರ 94ನೇ ಪ್ರಶ್ನೆ ಹೇಳುತ್ತೆ. 94ನೇ ಪ್ರಶ್ನೆ ಏನು ಹೇಳುತ್ತೆ ನೋಡೋಣ ಇಲ್ಲಿ. ಸೊ 94ನೇ ಪ್ರಶ್ನೆ ಬಂದುಬಿಟ್ಟು √6 + √6 + √6 ∞ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಇದರ ಒಂದು ಬೆಲೆ ಎಷ್ಟು ಬರುತ್ತೆ ಅಂತೇಳಿ ಇದನ್ನು ನೀವು ಹೇಗೆ ಸಾಲ್ವ್ ಮಾಡ್ಬೋದು ಅಂದರೆ, ಅಲ್ಲಿ ಕೊಟ್ಟಿರೋ ಸಂಖ್ಯೆಯನ್ನು ತಗೊಳ್ಳಿ. ಸೊ ನೋಡಿ, ಆ ಸಂಖ್ಯೆ 6 ಇದೆ. ಸೊ 6 ಬರಬೇಕು ಅಂತ ಹೇಳಿದ್ರೆ 2 ಸಂಖ್ಯೆನ ಗುಣಿಸಿದ್ರೆ 6 ಬರುತ್ತೆ. 2 × 3 = 6. ಈ ಎರಡನ್ನು ಬಿಟ್ಟರೆ ಇವೆರಡರಲ್ಲಿ 2 ಮತ್ತು 3 2 ಫ್ಯಾಕ್ಟರ್ಸ್ ಅಂತ ಕರಿತೀವಿ, ಅಪವರ್ತನಗಳು. ಈ 2 ಅಪವರ್ತನಗಳಲ್ಲಿ ದೊಡ್ಡ ಅಪವರ್ತನ ಯಾವ್ದು ಬರುತ್ತೆ ಅದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ದೊಡ್ಡ ಅಪವರ್ತನ 3 ತಾನೆ, ಅದ್ರ ಪ್ರಕಾರ ದೊಡ್ಡ ಅಪವರ್ತನ ಸರಿಯಾದ ಉತ್ತರ 1ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ 95ನೇ ಪ್ರಶ್ನೆ ಹೇಳುತ್ತೆ. 95ನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿ ಇಲ್ಲಿ. 2x² - kx + 4 = 0 ವರ್ಗ ಸಮೀಕರಣದ ಒಂದು ಮೂಲವು 2 ಆದರೆ k ನ ಬೆಲೆ. ನೋಡಿ ತುಂಬ ಸಿಂಪಲ್ ಅಲ್ವಾ ಇದು. ಏನು ಮಾಡ್ಬೋದು, 2x² - 4x + 4 ಅಂತ -kx + 4 ಅಂತ ಕೊಟ್ಟಿದ್ದಾರೆ. ಒಂದು ಬೆಲೆ ಕೊಟ್ಬಿಟ್ಟಾರೆ ಅವರೇ, ಒಂದು ಮೂಲ 2 ಅಂದರೆ ನೀವು x ಇರೋ ಜಾಗದಲ್ಲಿ ಇಲ್ಲಿ 2 ಅಪ್ಲೈ ಮಾಡಿಬಿಟ್ರೆ k ವ್ಯಾಲ್ಯೂ ಸಿಕ್ಬಿಡುತ್ತೆ. ನೋಡಿ, ಇದನ್ನು ನೀವು = 0 ಅಂತ ತಗೊಳ್ಳಿ ಕೊಟ್ಟಿರೋ ಈಕ್ವೇಷನನ್ನು. x ಇರೋ ಹತ್ರ 2 ಅಪ್ಲೈ ಮಾಡಿದ್ರೆ 2 × 2² - k × 2 + 4 = 0 ಆಯಿತು. ಇಲ್ಲಿ 2ನ ಸ್ಕ್ವೇರ್ ಮಾಡಿದ್ರೆ 4 2 = 8 ಬರುತ್ತೆ. ಇಲ್ಲಿ k × 2 ಮಲ್ಟಿಪ್ಲೈ ಮಾಡಿದ್ರೆ 2k ಆಗುತ್ತೆ. +4 = 0. ಇಲ್ಲಿ ಏನು ಬಂತು, 8 4 12. 12ನ ಈಕ್ವಲಿಂದ ಆ ಕಡೆ ಕಳಿಸಿ. ಈಗ ಇಲ್ಲಿ -2k ಉಳಿಯುತ್ತೆ. 8 4 12 ಈಕ್ವಲಿಂದ ಆ ಕಡೆ ಹೋದರೆ -12 ಆಗುತ್ತೆ ಫ್ರೆಂಡ್ಸ್. ಸೊ ಮೈನಸ್ ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. 2ರಿಂದ 12 ಕ್ಯಾನ್ಸಲ್ ಮಾಡಿದ್ರೆ 2 × 6 = 12. ಸೊ ಅಲ್ಲಿಗೆ k = ಏನು ಬಂತು ನಿಮಗೆ ಉತ್ತರ, 6 ಬಂತು. ಸೊ ನಿಮ್ಮ ಆಪ್ಷನ್ನು 4ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಅಲ್ಲಿ ಏನು ಅಂತ ಹೇಳಿದ್ರೆ, a² + 9 × x² + 13x + 6a ಬಹುಪದೋಕ್ತಿಯ ಒಂದು ಶೂನ್ಯತೆಯು ಮತ್ತೊಂದರ ವ್ಯತ್ಕ್ರಮವಾದರೆ a ನ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಶೂನ್ಯತೆ ಅಂದರೆ x ನ ಬೆಲೆ. 2 ಬೆಲೆಗಳಿದಾವೆ ಎಕ್ಸಿಗೆ. ಈ ಒಂದು ಕೊಟ್ಟಿರೋ ಈಕ್ವೇಷನ್ ಪ್ರಕಾರ 2 ಬೆಲೆಗಳು ಒಂದು ಇನ್ನೊಂದರ ವ್ಯತ್ಕ್ರಮವಾಗಿದೆ ಅಂತ ಹೇಳ್ತಾರೆ. ಹಾಗಾದರೆ ನಮಗೆ ಗೊತ್ತಿರೋ ಪ್ರಕಾರ ಆ 2 ಶೂನ್ಯತೆಗಳ ಗುಣಲಬ್ಧ c/aಗೆ ಈಕ್ವಲ್ ಇರುತ್ತೆ. ಗೊತ್ತಾಯ್ತಲ್ಲ. ಇಲ್ಲಿ ಅವ್ರು ಹೇಳೋ ಪ್ರಕಾರ ಒಂದು ನ್ಯೂನ್ಯತೆ x ಅಂತ ತಗೊಂಡ್ರೆ ಅದರ ಇನ್ನೊಂದು ನ್ಯೂನ್ಯತೆ ಏನಾಗಿರುತ್ತೆ, 1/x ಆಗಿರುತ್ತೆ ಅಂತ. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 1 ಬರುತ್ತೆ. x ಕ್ಯಾನ್ಸಲ್ ಆಗಿ 1 ಬರುತ್ತೆ. ಅದ್ರ ಪ್ರಕಾರ α × β ಅಂದರೆ α × β ಇರೋ ಜಾಗದಲ್ಲಿ 1/α ಅಂತ ಬರ್ಕೊಂಡ್ರೆ c ಅಂದರೆ ಯಾವುದಿಲ್ಲ ಇದು ನೋಡಿ, ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ ಬರೆದ್ರೆ ax² + bx + c ಅಂತ ಬರ್ಕೊಂಡ್ರೆ c ಅನ್ನೋದು ಕಾನ್ಸ್ಟೆಂಟ್ ನಂಬರು. ಓಕೆನಾ. ಎಕ್ಸ್ನ ಕೋಯಿಫಿಸಿಯೆಂಟ್ ಏನಿದೆ, ಎಕ್ಸ್ನ ಒಂದು ಸಹಗುಣಕವನ್ನು ಬಿ ಅಂತ ಕರಿತೀವಿ, x² ಸಹಗುಣಕವನ್ನು ಎ ಅಂತ ಕರಿತೀವಿ. ಅದ್ರ ಪ್ರಕಾರ ಇಲ್ಲಿ ಬರ್ಕೊಂಡ್ರೆ ಸಿ ಅಂದರೆ ಎಷ್ಟಿದೆ, ಇಲ್ಲಿ 6a ಇದೆ. ಎ ಅಂತ ಹೇಳಿದ್ರೆ ಏನಿದೆ, x² ಸಹಗುಣಕ a² + 9 ಇದೆ. ಈಗ ಆಲ್ಫಾ ಕ್ಯಾನ್ಸಲ್ ಆಗಿ 1 ಉಳಿತು. 1 = 6a/a² + 9 ಅಂತ ಹೇಳ್ಬೋದು. ಓಕೆನಾ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ a² + 9 ಈಕ್ವಲಿಂದ ಈ ಕಡೆ ಬಂದರೆ a² + 9 = 6a ಆಗುತ್ತೆ.
ಇದನ್ನು ನೀವು ಈ 6a ಈ ಕಡೆ ತಗೊಂಬಂದರೆ a² ಮೈನಸ್ 6a ಪ್ಲಸ್ 9 = 0 ಅಂತ ಬರ್ಕೊಳ್ಬೋದು. ಇದನ್ನು ಮತ್ತೆ ಫ್ಯಾಕ್ಟರೈಸ್ ಮಾಡಬೇಕು, ಅಪವರ್ತನ ಮಾಡಬೇಕು. ಅಪವರ್ತನೀಯ ವಿಧಾನ ಹೇಳುತ್ತೆ ಇವ a² ಕೋಯಿಫಿಸಿಯೆಂಟ್ a² ಸಹಗುಣಕದೊಂದಿಗೆ ಕಾನ್ಸ್ಟೆಂಟ್ ನಂಬರ್ನ ಮಲ್ಟಿಪ್ಲೈ ಮಾಡಿರಿ. 1 × 9 ಮಲ್ಟಿಪ್ಲೈ ಮಾಡಿದ್ರೆ 9 ಬರುತ್ತೆ. ನೀವು ಗುಣಿಸಿದ್ರೆ 9 ಬರಬೇಕು, ಕೂಡಿದ್ರೆ ಅಥವಾ ಕಳೆದ್ರೆ 6 ಬರಬೇಕು. -6 ಅಂದರೆ -3 -3 ತಗೊಳ್ಬೋದಲ್ವಾ. -3 × -3 ಮಾಡಿದ್ರೆ 9 ಬರುತ್ತೆ. -3 -3 ಕೂಡಿದ್ರೆ -6 ಸಿಗುತ್ತೆ. ಸೊ ಇದಕ್ಕೆ ಏನಾಗುತ್ತೆ ಅವಾಗ a² ಮೈನಸ್ 3a ಮೈನಸ್ 3a ಪ್ಲಸ್ 9 = 0 ಅಂತ ತಗೊಳ್ಬೋದು. ಈಗ ನೀವು ಇವೆರಡು ಒಂದು ಗ್ರೂಪ್ ಮಾಡಿಬಿಟ್ರೆ a ಕಾಮನ್ ಬರುತ್ತೆ, a - 3 ಬ್ರಾಕೆಟ್ ಒಳಗಡೆ ಉಳಿಯುತ್ತೆ. ಇಲ್ಲಿ -3 ಕಾಮನ್ ಬರುತ್ತೆ, ಬ್ರಾಕೆಟ್ ಒಳಗಡೆ a - 3 ಬರುತ್ತೆ. ಈಗ ನೀವೇನು ಮಾಡ್ಬೋದು, ಇದನ್ನು a - 3 ಒಂದು ಫ್ಯಾಕ್ಟರ್ ಒಂದು ಸರಿ ಬರ್ಕೊಂಡ್ರೆ ಇನ್ನೊಂದು a - 3 ಫ್ಯಾಕ್ಟರ್ ಸಿಗುತ್ತೆ. ಇದ್ರ ಪ್ರಕಾರ a - 3 = 0, a - 3 = 0 ಎರಡು ಸರಿ ಸಪ್ರೇಟ್ ಮಾಡ್ಕೊಳ್ಳಿ ಇದನ್ನು. ಸೊ ಇದನ್ನು ಸಪ್ರೇಟ್ ಮಾಡ್ಕೊಂಡಾಗ ಎನ ಬೆಲೆ ಸಿಕ್ತು ನಿಮಗೆ. -3 ಈ ಕಡೆ ಬಂದರೆ +3, ಅಥವಾ ಇಲ್ಲೂ ಕೂಡ ಅಷ್ಟೇ -3 ಈ ಕಡೆ ಕಳಿಸಿದರೆ +3. ಎರಡೂ ಸರಿ ಸೇಮ್ ಆನ್ಸರ್ ಬಂತು. ಎನ ಬೆಲೆ ಬಂದ್ಬಿಟ್ಟು ಎಷ್ಟು? 3. ಓಕೆನಾ. ಸೊ ಇದ್ರ ಪ್ರಕಾರ ನಿಮಗೆ 3 ಈಸ್ ದ ರೈಟ್ ಆನ್ಸರ್. ಮೊದಲನೇ ಕ್ವಶನ್ಗೆ ಮೊದಲನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಇದಾದ ನಂತರ ನೆಕ್ಸ್ಟ್ 97ನೇ ಪ್ರಶ್ನೆ ಏನು ಹೇಳುತ್ತೆ ನೋಡೋಣ. ಈಗ 97ನೇ ಪ್ರಶ್ನೆ ಏನು ಹೇಳುತ್ತೆ, ಒಂದು ಸ್ತಂಭಾಕೃತಿಯ ಪಾದದ ವಿಸ್ತೀರ್ಣ 44 ಸ್ಕ್ವೇರ್ ಸೆಂಟಿಮೀಟರ್ ಮತ್ತು ಎತ್ತರ 10 ಸೆಂಟಿಮೀಟರ್ ಇದೆ, ಇದರ ಘನಫಲ. ಓಕೆನಾ. ಸೊ ಇದನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೋದು ನೋಡಿ. ಇಲ್ಲಿ ವೃತ್ತದ ವಿಸ್ತೀರ್ಣ ಅವ್ರು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಪ್ರಕಾರ ನಾವು ತಗೊಂಡ್ರೆ ನೋಡಿ, ಇಲ್ಲಿ ವೃತ್ತದ ವಿಸ್ತೀರ್ಣ = πr². ಅವರೇ ಕೊಟ್ಟಿದ್ದಾರೆ 44 ಅಂತೆ. ಆಮೇಲೆ ಆ ಸ್ತಂಭಾಕೃತಿ ಹೈಟ್ ಕೊಟ್ಟಿದ್ದಾರೆ 10. ಸ್ತಂಭಾಕೃತಿಯ ಘನಫಲ ಕಂಡುಹಿಡಿಯಲಿಕ್ಕೆ πr²h ಅನ್ನೋ ಫಾರ್ಮುಲಾ ಬಳಸ್ತೀವಿ. ಸೊ ಅದ್ರ ಪ್ರಕಾರ ನಾವಿಲ್ಲಿ πr² ಅಂದರೆ 44 ಇದೆ, ಇಂಟು h ಅಂದರೆ ಎಷ್ಟು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ. ಇವೆರಡನ್ನ ಗುಣಿಸಿದ್ರೆ ಎಷ್ಟು ಬರುತ್ತೆ? 440 ಬರುತ್ತೆ. ಸೊ 440 ಘನ ಸೆಂಟಿಮೀಟರ್ ಸರಿಯಾದ ಉತ್ತರ ಆಗುತ್ತೆ. ಇದು ಯಾವುದು? 4ನೇ ಆಪ್ಷನ್ನು ಸರಿಯಾದ ಉತ್ತರ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈಗ ಒಂದು ಘನಗೋಳ ಮತ್ತು ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳು ಸಮನಾಗಿವೆ, ಅವುಗಳ ತ್ರಿಜ್ಯಗಳ ನಡುವಿನ ಅನುಪಾತ ಎಷ್ಟು ಅಂತ ಪ್ರಶ್ನೆ. ಅವ್ರು ಹೇಳೋ ಪ್ರಕಾರ ಘನಗೋಳ ಮತ್ತು ಅರ್ಧ ಘನಗೋಳದ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಬಳಸೋ ಫಾರ್ಮುಲಾದ ಪ್ರಕಾರ ನೋಡಿ, ಇದು 4π ಕ್ಯಾಪಿಟಲ್ R² ತಗೊಂಡಿದ್ದೀನಿ, ಇದನ್ನು 3π ಸ್ಮಾಲ್ R² ಅಂತ ತಗೊಂಡಿದ್ದೀನಿ. ಅವೆರಡು ಸಮ ಅಂತ ಹೇಳ್ತಾರೆ. ಆಗ ಅವೆರಡು ಸಮ ಆಗಿದ್ದಾಗ ಇಲ್ಲಿ ನೋಡಿ, ಇಲ್ಲಿ ಪೈ ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನು ಉಳಿತು? 4R² ಉಳಿತು, ಇಲ್ಲಿ 3R² ಉಳಿತು. ಈಗ ಇಲ್ಲಿ R² ಇಲ್ಲೇ ಇಟ್ಕೊಳ್ಳಿ. ಈ R²ನ ಈ ಕಡೆ ತಗೊಂಬಂದರೆ /R² ಆಯಿತು. ಇಲ್ಲಿ 3 ಹಾಗೆ ಇರಲಿ, 4 ಈ ಕಡೆ ತಗೊಂಬಂದರೆ /4 ಆಯಿತು. R²ಗೆ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ, R²ಗೂ ಕೂಡ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದರೆ R² ಬದಲಾಗಿ ಇದಕ್ಕೇನು ಬರುತ್ತೆ? √3 ಬರುತ್ತೆ. ಓಕೆನಾ. ಇದಕ್ಕೂ ಕೂಡ R²ನ ಬದಲಾಗಿ ಇದಕ್ಕೇನು ಬರುತ್ತೆ? √4 ಬರುತ್ತೆ. ಸೊ ನೀವು ಇದನ್ನು ಸಿಂಪ್ಲಿಫೈ ಮಾಡಿಬಿಟ್ರೆ R/R = √3 ಹಾಗೆ ಉಳಿಕೊಳ್ಳುತ್ತೆ. 4ನ್ನು ರೂಟಿಂದ ಹೊರಗಡೆ ತಗೊಂಡು ಬರ್ಬೋದು ನಾವು, 2 ಆಗುತ್ತೆ. ಸೊ ಅದ್ರ ಪ್ರಕಾರ ನಿಮಗೆ ರೇಷಿಯೋ ಬಂದು √3:2 ಬಂತು ಆನ್ಸರ್. ಸೊ √3:2 ಈಸ್ ದ ಕರೆಕ್ಟ್ ಆನ್ಸರ್. ಸೊ ಅದ್ರ ಪ್ರಕಾರ ನಿಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ √3:2 ಯಾವುದಿದೆ? ಮೊದಲನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಓಕೆ ಫ್ರೆಂಡ್ಸ್. ಸೊ ಇದಾದ ನಂತರದಲ್ಲಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 99ನೇ ಪ್ರಶ್ನೆ ಹೇಳುತ್ತೆ. 99ನೇ ಪ್ರಶ್ನೆ ಏನು ಹೇಳುತ್ತೆ ಅಂದರೆ, ತ್ರಿಭುಜ ABCಯಲ್ಲಿ ವಿಕರ್ಣ AB = AC. ನೋಡಿ, AB ಮತ್ತು AC ಈಕ್ವಲ್. ಆಂಗಲ್ A = 48 ಡಿಗ್ರಿ, ACD = 18 ಡಿಗ್ರಿ. DCBಯ ಬೆಲೆ ಎಷ್ಟು ಅಥವಾ DCBಯ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅದ್ರ ಪ್ರಕಾರ ನಾವಿಲ್ಲಿ ಹಾಕಿರ್ತಕ್ಕಂಥದ್ದನ್ನು ನೋಡಿದರೆ ನೋಡಿ, ಇಲ್ಲಿ ಚಿತ್ರ ಕಾಣಿಸ್ತಾ ಇದೆ. ಸೊ ಅವ್ರು ಹೇಳೋ ಪ್ರಕಾರವಾಗಿ ನೀವು ಇದನ್ನು ಕಂಡುಹಿಡಿಬೇಕು. ಈಗ ಯಾವುದು? ಇದು. ಓಕೆನಾ. ಸೊ ಇದು ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಹಂಗೆ ಅಬ್ಸರ್ವ್ ಮಾಡಿದರೆ ನಾವು ನೋಡಿ, ABC ಇದಿಷ್ಟು ಸೇರಿ ABC ಅಂದರೆ ಇದಿಷ್ಟು, B ಅಂದರೆ ಇಷ್ಟು, ABC ತ್ರಿಭುಜದ 3 ಕೋನಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಅದ್ರ ಪ್ರಕಾರ AB ಮತ್ತು AC ಈಕ್ವಲ್ ಅಂತಾರೆ. ಅದ್ರ ಪ್ರಕಾರ ಆಂಗಲ್ B ಎಷ್ಟಿರುತ್ತೋ ಆಂಗಲ್ Cನೂ ಅಷ್ಟೇ ಇರುತ್ತೆ. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಆಂಗಲ್ A ಪ್ಲಸ್ ಆಂಗಲ್ B ಪ್ಲಸ್ ಆಂಗಲ್ C ಇರೋ ಜಾಗದಲ್ಲೂ ಆಂಗಲ್ B ಬರ್ಕೊಂಡ್ರೆ ಇಲ್ಲೇನಾಯಿತು? ಆಂಗಲ್ B 2 ಆಂಗಲ್ B ಆಯಿತು. ಆಂಗಲ್ A ಅವರೇ ಕೊಟ್ಟಿದ್ದಾರೆ 48 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೊಳ್ಬೋದು. ಈಗ ನಿಮಗೆ 2 ಇಂಟು ಆಂಗಲ್ B ಈಸ್ ಈಕ್ವಲ್ ಟು ಏನಾಗುತ್ತೆ? 180 ಡಿಗ್ರಿ ಮೈನಸ್ 48 ಡಿಗ್ರಿ. ಅಲ್ಲಿಗೆ 2 ಇಂಟು ಆಂಗಲ್ B ಈಸ್ ಈಕ್ವಲ್ ಟು 180ರಲ್ಲಿ 48 ಕಳೆದ್ರೆ ನಿಮಗೆ ಎಷ್ಟು ಬರುತ್ತೆ? 132 ಬರುತ್ತೆ. ಈಗ ನಿಮಗೆ ಆಂಗಲ್ B ಬೇಕಲ್ವಾ? 2ನ ಆ ಕಡೆ ಕಳಿಸಿದ್ರೆ 132 / 2 ಮಾಡಿದ್ರೆ 66 ಬರುತ್ತೆ. ಎಷ್ಟು ಬರುತ್ತೆ? 66. ಇದು ಎಷ್ಟಿರುತ್ತೆ? 66 ಡಿಗ್ರಿ ಇರುತ್ತೆ. ಹಾಗಿದ್ರೆ ಇದು ಎಷ್ಟಿರುತ್ತೆ? ಇದು 66 ಇರುತ್ತೆ ಟೋಟ್ಲು.
ಈ 66ರಲ್ಲಿ 18 ಕಳೆದ್ರೆ ಇದಿಷ್ಟು ಮಾತ್ರ ಎಷ್ಟು ಅಂತ ಸಿಗುತ್ತೆ ನಿಮಗೆ ಅಲ್ವಾ. ಸೊ ನೋಡಿ ನೀವೀಗೇನು ಹೇಳ್ಬೋದು, ಆ್ಯಂಗಲ್ ಡಿ ಸಿ ಬಿ ನೀವು ಕಂಡುಹಿಡಿಯೋಕೆ ಕೇಳಿರೋದು ಆ್ಯಂಗಲ್ ಡಿ ಸಿ ಬಿ ಅಲ್ವಾ. ಆ್ಯಂಗಲ್ ಡಿ ಸಿ ಬಿ ಇಸ್ಕೊಟ್ಟು ಏನು ಹೇಳ್ಬೋದು, 66 ಡಿಗ್ರಿನಲ್ಲಿ 18 ಡಿಗ್ರಿಯನ್ನು ಕಳೀರಿ. 66ರಲ್ಲಿ 18 ಕಳೆದ್ರೆ ನಿಮಗೆ ಎಷ್ಟು ಬರುತ್ತೆ, 48 ಡಿಗ್ರಿ ಬರುತ್ತೆ. ಸೊ ಇದು ಕೂಡ 48 ಡಿಗ್ರಿ ಇರುತ್ತೆ. ಅದ್ರ ಪ್ರಕಾರ ಎರಡನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ 100th ಕ್ವಶನ್, 100ನೇ ಪ್ರಶ್ನೆ ಹೇಳುತ್ತೆ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಎರಡು ಸರ್ವಸಮ ತ್ರಿಭುಜಗಳು. ಹಾಗಿದ್ಮೇಲೆ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ 64 ಸ್ಕ್ವೇರ್ ಸೆಂಟಿಮೀಟ್ರು, ಡಿ ಇ ಎಫ್ನ ವಿಸ್ತೀರ್ಣ 121 ಸ್ಕ್ವೇರ್ ಸೆಂಟಿಮೀಟ್ರು ಮತ್ತು ಇ ಎಫ್ 15.4 ಸೆಂಟಿಮೀಟ್ರ್ ಆದರೆ ಬಿ ಸಿಯ ಅಳತೆ ಎಷ್ಟು ಅಂತ. ಸೊ ನಮಗೆ 10ನೇ ತರಗತಿನಲ್ಲಿ ಒಂದು ಪ್ರಮೇಯ ಬರುತ್ತೆ ತ್ರಿಭುಜದ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿದ್ದು. ಎ ಬಿ ಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ಡಿ ಎಫ್ನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಬೈ ಇ ಎಫ್ ಸ್ಕ್ವೇರ್. ಇದಕ್ಕೆ ಅಪ್ಲೈ ಮಾಡಿ ಅಷ್ಟೇ. ಎ ಬಿ ಸಿಯ ವಿಸ್ತೀರ್ಣ ಕೊಟ್ಟಿದ್ದಾರೆ ಅವರು 64 ಇದೆಯಂತೆ, ಡಿ ಎಫ್ನ ವಿಸ್ತೀರ್ಣ 121 ಇದೆಯಂತೆ, ಬಿ ಸಿ ಸ್ಕ್ವೇರ್ ಗೊತ್ತಿಲ್ಲ ಕಂಡುಹಿಡಿಬೇಕು. ಡಿವೈಡೆಡ್ ಬೈ ಇ ಎಫ್ ಸ್ಕ್ವೇರ್ ಕೊಟ್ಟಿದ್ದಾರೆ ಎಷ್ಟು, 15.4, ಅದನ್ನು ಸ್ಕ್ವೇರ್ ಮಾಡಿ. ಓಕೆನಾ. ಈಗ ನೀವು 64ಅನ್ನು 8 ಸ್ಕ್ವೇರ್ ಅಂತ ಬರ್ಕೊಳ್ಬೋದು, 121ಅನ್ನು 11 ಸ್ಕ್ವೇರ್ ಅಂತ ಬರ್ಕೊಳ್ಬೋದು. ಇದು ಬಿ ಸಿ ಸ್ಕ್ವೇರ್ ಆಗುತ್ತೆ, ಇದು 15.4 ಸ್ಕ್ವೇರ್ ಆಗುತ್ತೆ. 4ಕ್ಕೂ ಸ್ಕ್ವೇರ್ ಇರೋದ್ರಿಂದ ಎಲ್ಲ ಸ್ಕ್ವೇರ್ಸು ಕ್ಯಾನ್ಸಲ್ ಆಗುತ್ತೆ. ಆಗ ಏನು ಉಳಿತೀಲಿ, ಬಿ ಸಿ ಬೇಕಲ್ವ ನಿಮಗೆ. ಬಿ ಸಿ ಇಸ್ ಈಕ್ವಲ್ ಟು ಏನು ಸಿಗುತ್ತೆ ನಿಮಗೆ, 8 × 15.4 ಡಿವೈಡೆಡ್ ಬೈ 11 ಬರುತ್ತೆ. ಓಕೆ. ಸೊ 8 × 15.4 ಡಿವೈಡೆಡ್ ಬೈ 11 ಮಾಡಿದ್ರೆ 11 ಒಂದಲೇ 11 1.4 ಹೋಗುತ್ತೆ. ಇದು 8 ಮತ್ತು 1.4 ಗುಣಿಸಿದರೆ 11.2 ಸೆಂಟಿಮೀಟ್ರ್ ಬರುತ್ತೆ ನಿಮಗೆ ಉತ್ತರ. ಓಕೆನಾ. ಸೊ ಅದ್ರ ಪ್ರಕಾರ 11.2 ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 101ನೇ ಪ್ರಶ್ನೆ ಏನು ಹೇಳುತ್ತೆ, ಒಂದು ಚತುರ್ಭುಜದ ಕೋನಗಳು 3:5:7:9 ಅನುಪಾತದಲ್ಲಿದ್ದರೆ ಅದರ ಅತ್ಯಂತ ಚಿಕ್ಕ ಕೋನದ ಅಳತೆ. ಚತುರ್ಭುಜ ಅಂತ ಕೊಟ್ಟಾಗ ನೋಡಿ ಇಲ್ಲಿ ಏನು ಮಾಡ್ಬೋದು, ಕೊಟ್ಟಿರೋ ರೇಷಿಯೋಕ್ಸನ್ನು ಬರ್ಕೊಂಡು ನಾನು 3:5:7:9 ಅವಿಷ್ಟಕ್ಕೂ ಎಕ್ಸ್ ಹಾಕಿ ಬರ್ಕೊಂಡ್ರೆ 3x + 5x + 7x + 9x ಈಸ್ ಈಕ್ವಲ್ ಟು ಚತುರ್ಭುಜದ 4 ಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ಈಗ ಇದಿಷ್ಟನ್ನು ಕೂಡಿದರೆ ನಿಮಗೆ 24x ಬರುತ್ತೆ. ಓಕೆ ಫ್ರೆಂಡ್ಸ್, ಇದು 360. ಈಗ 360ಅನ್ನು 24ರಿಂದ ಭಾಗಿಸಿದ್ರೆ 24 ಒಂದಲೇ 24, ಹಾಗೆಯೇ 360ಅನ್ನು ಭಾಗಿಸ್ಬಿಟ್ರೆ ನಿಮಗೆ ಏನಾಗುತ್ತೆ, 24 15ಲೇ 360 ಆಗುತ್ತೆ. ಅಲ್ಲಿಗೆ ನಿಮಗೆ ಎಕ್ಸ್ ಈಸ್ ಈಕ್ವಲ್ ಟು ಏನು ಬಂತು, 15 ಬಂತು. ಅವ್ರೇನು ಕೇಳಿದರೆ ಇವುಗಳಲ್ಲಿ ಅತ್ಯಂತ ಚಿಕ್ಕ ಕೋನ ಅಂದರೆ ಇದು, ಹೌದಾ. ಇದು 3x ಅಂತ ತಗೊಂಡಿದ್ದೀವಿ. ಅಲ್ಲಿಗೆ 3x ಈಸ್ ಈಕ್ವಲ್ ಟು ಏನಾಗುತ್ತೆ, 3 × x ಅಂದರೆ ನಿಮಗೆ ಬೆಲೆ ಬಂದಿದೆ ಇಲ್ಲಿ 15. ಅಪ್ಲೈ ಮಾಡಿದ್ರೆ 3x ಈಸ್ ಈಕ್ವಲ್ ಟು 3 × 15 ಮಾಡಿದ್ರೆ 45 ಡಿಗ್ರಿ, 45 ಡಿಗ್ರಿ ಬರುತ್ತೆ. ಸೊ 45 ಡಿಗ್ರಿ ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್. ಇದಾದ ನಂತರದಲ್ಲಿ ನೆಕ್ಸ್ಟ್ 102ನೇ ಪ್ರಶ್ನೆಗೆ ಹೋಗೋಣ. ಈಗ ಫ್ರೆಂಡ್ಸ್ ನೋಡಿ 102ನೇ ಪ್ರಶ್ನೆ ಏನು ಹೇಳುತ್ತೆ ಅಂತೇಳಿ, ಡಿ ಇ ಮತ್ತು ಎಫ್ಗಳು ತ್ರಿಭುಜ ಎ ಬಿ ಸಿಯ ಬಿ ಸಿ ಸಿ ಎ ಮತ್ತು ಎ ಬಿಯ ಮಧ್ಯಬಿಂದುಗಳಾದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳ ವಿಸ್ತೀರ್ಣಗಳ ಅನುಪಾತ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಅವ್ರು ಹೇಳೋ ಪ್ರಕಾರ ತುಂಬ ಸಿಂಪಲ್ ಆಗಿದೆ ಇದು ಪ್ರಶ್ನೆ. ಅವ್ರು ಹೇಳ್ತಾರೆ ಒಂದು ತ್ರಿಭುಜ ಎ ಬಿ ಸಿ ಇದೆ, ಆ ತ್ರಿಭುಜ ಎ ಬಿ ಸಿನಲ್ಲಿ ಎ ಬಿಯ ಮಧ್ಯಬಿಂದು ಎಫ್, ಎ ಸಿಯ ಮಧ್ಯಬಿಂದು ಇ, ಈ ಬಿ ಸಿಯ ಮಧ್ಯಬಿಂದು ಡಿ, ಇವು 3 ಪಾಯಿಂಟನ್ನು ಸೇರಿಸಿದಾಗ ಮತ್ತೊಂದು ತ್ರಿಭುಜ ಫಾರ್ಮೇಷನ್ ಆಯಿತು. ಸೊ ಈ 2 ತ್ರಿಭುಜದ ವಿಸ್ತೀರ್ಣಗಳ ಅನುಪಾತ ಕೇಳಿದ್ದಾರೆ. ನೋಡಿ ಇಲ್ಲಿ ತುಂಬ ಸಿಂಪಲ್ಲು. ಇದು ಇ ಎಫ್ ಅನ್ನೋದು ಬಿ ಸಿಯ ಅರ್ಧದಷ್ಟು ಇರುತ್ತೆ, ನೆನಪಿರಲಿ ನಿಮಗೆ. ಇ ಎಫ್ ಬಿ ಸಿಯ ಅರ್ಧದಷ್ಟು ಇರುತ್ತೆ. ಅದ್ರ ಪ್ರಕಾರ ಬಿ ಸಿ ಮತ್ತು ಇ ಎಫ್ನ ಒಂದು ರೇಷಿಯೋ ಏನಾಗುತ್ತೆ, 2/1 ಆಗುತ್ತೆ. ಸೊ ಅದ್ರ ಪ್ರಕಾರ ನಾವಿಲ್ಲಿ ತ್ರಿಭುಜ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಬೈ ಇ ಎಫ್ ಸ್ಕ್ವೇರ್ ಅಂತ ತಗೊಳ್ಬೋದು. ಇಲ್ಲಿ ಬಿ ಸಿ ಬೈ ಇ ಎಫ್ ಏನು ತಗೊಂಡಿದ್ದೀರಲ್ಲ ನೀವು, ಏನು 2/1 ಅಂತೇಳಿ, ಅದನ್ನು ಇಲ್ಲಿ 2/1 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಬೋದು. ಅವಾಗ 2ನ ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ, 1ನ ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ. ಸೊ ಅದರ ರೇಷಿಯೋ ಏನು ಬಂತು, 4:1. ಸೊ ನಿಮಗೆ ರೇಷಿಯೋ ಕೇಳಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ 4:1 ಸರಿಯಾದ ಉತ್ತರ ಆಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಈಗ ನಾವು. ಸೊ ನೆಕ್ಸ್ಟ್ ಪ್ರಶ್ನೆ ಏನು ಹೇಳುತ್ತೆ, 103 ಕ್ವಶನ್ ನಂಬರ್, ಒಂದು ವೃತ್ತ ಕೇಂದ್ರದಿಂದ 6 ಸೆಂಟಿಮೀಟರ್ ದೂರದಲ್ಲಿ 16 ಸೆಂಟಿಮೀಟರ್ ಉದ್ದವಿರುವ ಒಂದು ಜಾವನ್ನು ಎಳೆದಿದೆ. ಆ ವೃತ್ತದ ತ್ರಿಜ್ಯ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ನೋಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡ್ಬೋದು, ಇಲ್ಲಿ ಒಂದು ವೃತ್ತದ ಕೇಂದ್ರ ಬಿಂದುವಿನಿಂದ 6 ಸೆಂಟಿಮೀಟರ್ ದೂರದಲ್ಲಿ ಒಂದು ಜಾ ಹಾಕಿದ್ದಾರೆ, ಅದರ ಉದ್ದ 16 ಸೆಂಟಿಮೀಟ್ರು. ಅಲ್ಲಿಗೆ ಇದು ಓ ಅಂತ ತಗೊಂಡ್ರೆ ಇದು ಬಿ ಅಂತ, ಓ ಬಿ ಮತ್ತು ಎನ ಸೇರಿಸಿದ್ರೆ ಇಲ್ಲಿ ಆ್ಯಂಗಲ್ ಫಾರ್ಮೇಷನ್ ಆಗಿರುತ್ತಲ್ಲ, ಜಾ ಮತ್ತು ತ್ರಿಜ್ಯದ ಮಧ್ಯೆ ಆ್ಯಂಗಲ್ ಯಾವಾಗಲೂ 90 ಡಿಗ್ರಿ ಇರುತ್ತೆ. ಅದ್ರ ಪ್ರಕಾರ ಇದಿಷ್ಟನ್ನು ನಾವು ಜಾ ಅಂತ ತಗೊಂಡ್ರೆ ಜಾದ ಅರ್ಧ ಭಾಗ 16ರ ಅರ್ಧ ಅಂದರೆ 8. ಇದು 8 ಆಗುತ್ತೆ, ಇದು 6 ಆಗುತ್ತೆ. ಇದು ಎಷ್ಟು ಗೊತ್ತಿಲ್ಲ, ಇದನ್ನು ಕಂಡುಹಿಡಿಬೇಕು ನೀವು. ಇದು 90 ಡಿಗ್ರಿ ಇದೆ ಅಂದರೆ ಪೈಥಾಗೋರಸ್ ಥಿಯರಮ್ ಹೇಳುತ್ತೆ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಓ ಸ್ಕ್ವೇರ್ ಪ್ಲಸ್ ಬಿ ಓ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಓ ಸ್ಕ್ವೇರ್ ಪ್ಲಸ್ ಬಿ ಓ ಸ್ಕ್ವೇರ್. ಸೊ ಅದಕ್ಕೆ ಪೈಥಾಗೋರಸ್ ಥಿಯರಮಿಗೆ ಇಲ್ಲಿ ಅಪ್ಲೈ ಮಾಡಿಬಿಟ್ರೆ ನೀವು
ಎ ಬಿ ಸ್ಕ್ವೇರ್ ಸಿಕ್ಬಿಡುತ್ತೆ ನಿಮಗೆ ನೋಡಿ. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಓ ಸ್ಕ್ವೇರ್ ಅಂದರೆ ಎಷ್ಟಿದೆ 6 ಸ್ಕ್ವೇರ್, ಒ ಬಿ ಸ್ಕ್ವೇರ್ ಅಂದರೆ ಎಷ್ಟಿದೆ 8 ಸ್ಕ್ವೇರ್. ಸೊ ಅಲ್ಲಿಗೆ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ 6 ಸ್ಕ್ವೇರ್ ಮಾಡಿದ್ರೆ 36, 8 ಸ್ಕ್ವೇರ್ ಮಾಡಿದ್ರೆ 64. ಈಗ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಮಾಡ್ಬೋದು 36 64 ಕೂಡಿದ್ರೆ 100 ಬರುತ್ತೆ. ನಿಮಗೆ ಎ ಬಿ ಬೇಕಲ್ವಾ, 100ರ ಸ್ಕ್ವೇರ್ ರೂಟು 10. ಸೊ ಅದ್ರ ಪ್ರಕಾರ ಎ ಬಿ ಇಸ್ ಈಕ್ವಲ್ ಟು ಇದು ಎಷ್ಟಿರುತ್ತೆ 10 ಸೆಂಟಿಮೀಟರ್ ಇರುತ್ತೆ. ಸೊ ದಟ್ 10 ಸೆಂಟಿಮೀಟರ್ ಸರಿಯಾದ ಉತ್ತರ ಆಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ 104ನೇ ಪ್ರಶ್ನೆಗೆ ಹೋಗೋಣ. 44 ಸೆಂಟಿಮೀಟರ್ ಸುತ್ತಳತೆ ಇರುವ ಒಂದು ವೃತ್ತದಲ್ಲಿ ಅದರ ಒಂದು ಚತುರ್ಥಕದ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ ನೋಡಿ. ಸುತ್ತಳತೆ 44 ಸೆಂಟಿಮೀಟರ್ ಅಂದರೆ ವೃತ್ತದ ಪರಿಧಿ ಅವರೇ ಕೊಟ್ಟಿದ್ದಾರೆ. ಓಕೆನಾ. ಸೊ ಪರಿಧಿ ಎಷ್ಟು ಕೊಟ್ಟಿದ್ದಾರೆ 44 ಸೆಂಟಿಮೀಟರ್. ಇದನ್ನು ಬಳಸ್ಕೊಂಡು ಫಸ್ಟು ತ್ರಿಜ್ಯ ಎಷ್ಟು ಬರುತ್ತೆ ಅಂತ ಕಂಡುಹಿಡ್ಕೋಬಹುದು ನೀವು. ನೋಡಿ ಇಲ್ಲಿ 2 × 22/7 × r ಇಸ್ ಈಕ್ವಲ್ ಟು 44 ಆಗುತ್ತೆ. ಈಗ ನೀವೇನು ಮಾಡ್ಬೋದು 2ರಿಂದ 44 ಬಾಕ್ಸ್ ಇದ್ರೆ 22 ಬರುತ್ತೆ. 22 ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. 6 ಇಲ್ಲಿ ಇಟ್ಕೊಂಡು 7ನ ಆ ಕಡೆ ಕಳಿಸಿದ್ರೆ ಈ ಕಡೆ ಬಂದರೆ ಈಕ್ವಲ್ ಟು 7 ಆಯಿತು. 6ನ ಬೆಲೆ ಸಿಕ್ತು. ಇದು ಒಂದು ಸರ್ಕಲ್ ಅಂತ ಹೇಳಿದರೆ ಸರ್ಕಲ್ನ ಚತುರ್ಥಕ ಅಂದರೆ ಸರ್ಕಲ್ನ ಮುಖ್ಯವಾಗಿ 4 ಭಾಗ ಮಾಡಿದ್ದೀವಿ. 4ರಲ್ಲಿ 1 ಭಾಗದ ವಿಸ್ತೀರ್ಣ ಕೇಳಿದರು, ಸರಿನಾ. ಸೊ ಚತುರ್ಥಕದ ವಿಸ್ತೀರ್ಣ ಏನಾಗುತ್ತೆ ಅವಾಗ ಸರ್ಕಲ್ನ ವಿಸ್ತೀರ್ಣದ 4ನೇ 1ರಷ್ಟು ಇರುತ್ತೆ. ಅಂದರೆ 1/4 × πr² ಅಂತ ಹೇಳ್ತೀವಿ ನಾವು. ಈಗ ಇಲ್ಲಿ ಏನಾಗುತ್ತೆ 1/4 × π ಅಂದರೆ 22/7 × ರೇಡಿಯಸ್ ಇಲ್ಲಿ ಮೇಲ್ಗಡೆ ಕಂಡಿಡ್ಕೊಂಡಿದ್ದೀವಿ. 7 × 7 7 7 ಕ್ಯಾನ್ಸಲ್ ಆಗುತ್ತೆ. 2 2 2 11 ಅಲ್ಲಿಗೆ 11 7 77 /2 ಬಂತು. ಸೊ 2ರಿಂದ 77 ಬಾಕ್ಸ್ ಇದ್ರೆ 38.5 ಬರುತ್ತೆ. ಎಷ್ಟು ಬರುತ್ತೆ ಫ್ರೆಂಡ್ಸ್ ಇದು 38.5 ಸ್ಕ್ವೇರ್ ಸೆಂಟಿಮೀಟರ್. ಅದ್ರ ಪ್ರಕಾರ 1ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ನೆಕ್ಸ್ಟ್ 105ನೇ ಪ್ರಶ್ನೆ ಹೇಳುತ್ತೆ ಫ್ರೆಂಡ್ಸ್ ಏನಂತ ಹೇಳಿ, ಪ್ರತಿ ಬಾಹು 14 ಸೆಂಟಿಮೀಟರ್ ಇರುವ ABCD ಚೌಕದಲ್ಲಿ APD ಮತ್ತು BPC ಸಮ ಅರ್ಧ ವೃತ್ತಗಳು ಚಿತ್ರದಲ್ಲಿ ತೋರಿಸಿರುವಂತೆ ಸ್ಪರ್ಧಿಸಿವೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದ್ರ ಪ್ರಕಾರ ನೋಡಿ ಇಲ್ಲಿ ಚಿತ್ರ ಕಾಣಿಸ್ತಾ ಇದೆಯಲ್ಲ, ಈ ಚಿತ್ರ ಕಂಡುಹಿಡಿದ್ಬಿಟ್ರೆ ಚಿತ್ರ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಚಿತ್ರ ಚೌಕಾಕಾರದಲ್ಲಿದೆ. ಆ ಚೌಕದ ಒಳಗಡೆ ಆ ಕಡೆ ಒಂದು ಅರ್ಧ ವೃತ್ತ, ಈ ಕಡೆ ಒಂದು ಅರ್ಧ ವೃತ್ತ, ಎರಡನ್ನೂ ಸೇರಿಸಿದ್ರೆ ಒಂದು ವೃತ್ತ ಸಿಗುತ್ತೆ. ಸೊ ಚೌಕದ ವಿಸ್ತೀರ್ಣದಲ್ಲಿ ವೃತ್ತದ ವಿಸ್ತೀರ್ಣ ಕಳೆದ್ಬಿಟ್ರೆ ಈ ಶೇಡೆಡ್ ರೀಸನಿನ ಏರಿಯಾ ಸಿಕ್ಬಿಡುತ್ತೆ. ಅದ್ರ ಪ್ರಕಾರ ನೋಡಿ ಇಲ್ಲಿ ನಾನು ಹಾಕೊಂಡಿರ್ತಕ್ಕಂಥದ್ದು ಚೌಕದ ವಿಸ್ತೀರ್ಣ ಮೈನಸ್ ವೃತ್ತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಛಾಯೆಗೊಳಿಸಿದ ಭಾಗ. ಅದ್ರ ಪ್ರಕಾರ ಚೌಕದ ವಿಸ್ತೀರ್ಣ ಎಷ್ಟು ಬರುತ್ತೆ ಇದು 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಅವರು. ಅಲ್ಲಿಗೆ 14 ಸ್ಕ್ವೇರ್ ಮೈನಸ್ π ಅಂದರೆ 22/7 × r ಅಂದರೆ ಏನಾಗುತ್ತೆ ಅವಾಗ ನೋಡಿ ಇಲ್ಲಿ ಏನು ಮಾಡ್ಬೋದು, ಇದು 14 ಇರುತ್ತೆ ಅಂದರೆ ಇದಿಷ್ಟು 14 ಇರುತ್ತೆ ಅಂದರೆ ಇದು ವೃತ್ತದ ತ್ರಿಜ್ಯ ಏನಾಗುತ್ತೆ ಅವಾಗ ನೋಡಿ ಇದು 14 ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿ ತನಕ. ಇಲ್ಲಿಂದ ಇಲ್ಲಿ ತನಕ 14 ಅಂದರೆ ಇದು 14 ಇರುತ್ತೆ. 14ರ ಅರ್ಧ ಬೇಕು ನಮಗೆ ತ್ರಿಜ್ಯ ಬೇಕು ಅಂದರೆ 14ರ ಅರ್ಧ ಅಂದರೆ ಇದು 7 ಇರುತ್ತೆ. ಓಕೆನಾ. ಸೊ ಅದ್ರ ಪ್ರಕಾರ ನಾವು ಇಲ್ಲೇನು ಮಾಡ್ಬೋದು 7 × 7 ಅಂತ ತಗೊಳ್ಬೋದು. 14ನ ಸ್ಕ್ವೇರ್ ಮಾಡಿದ್ರೆ 196 ಬರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ 7 7 ಕ್ಯಾನ್ಸಲ್ ಆಗುತ್ತೆ. 22 7 ಗುಣಿಸಿದ್ರೆ 154 ಬರುತ್ತೆ. 196ರಲ್ಲಿ 154ನ ಕಳೆದ್ರೆ ನಿಮಗೆ 6ರಲ್ಲಿ 4 ಹೋದರೆ 2 ಬರುತ್ತೆ. 9ರಲ್ಲಿ 5 ಹೋದರೆ 5 ಬರುತ್ತೆ. 9ರಲ್ಲಿ 5 ಹೋದರೆ 4 ಬರುತ್ತೆ. ಓಕೆನಾ. ಎಷ್ಟು ಬಂತು ನಿಮಗೀಗ 42 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಇದು ಶೇಡೆಡ್ ರೀಸನ್ ಏನಿದೆಯಲ್ಲ ಆ ಶೇಡೆಡ್ ರೀಸನಿನ ಏರಿಯಾ 42 ಸ್ಕ್ವೇರ್ ಸೆಂಟಿಮೀಟರ್ ಬಂತು. ಓಕೆ ಫ್ರೆಂಡ್ಸ್. ಓಕೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 107ನೇ ಪ್ರಶ್ನೆ ಹೇಳುತ್ತೆ 6ರಿಂದ ಭಾಗವಾಗುವ 100ರಿಂದ 200ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಪ್ರಶ್ನೆ ಈಸಿ ಇದೆ ನೋಡಿ. ಏನು ಹೇಳ್ತಾರೆ ಅವರು, ಅದಲ್ಲ 106ನೇದು ಮೇಲ್ಗಡೆದಲ್ವಾ. 106ನೇ ಪ್ರಶ್ನೆ 3 7 11 ಈ ಸಮಾಂತರ ಶ್ರೇಣಿಯಲ್ಲಿನ 10ನೇ ಪದ ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ನೋಡಿ 3 7 11 ಇದು ಸಮಾಂತರ ಶ್ರೇಣಿಯಲ್ಲಿದೆ ಅಂದರೆ ಮೊದಲನೇ ಪದವನ್ನು ಎ ಅಂತ ತಗೊಂಡಿರ್ತೀವಿ. ಇದು ಸಾಮಾನ್ಯ ವ್ಯತ್ಯಾಸ. ಸಾಮಾನ್ಯ ವ್ಯತ್ಯಾಸ ಸಿಗಬೇಕು ಅಂದರೆ 2ನೇ ಪದದಲ್ಲಿ ಮೊದಲನೇ ಪದವನ್ನು ಕಳಿಬೇಕು. A2 - A1 ಮಾಡಿದರೆ 4 ಬರುತ್ತೆ. ನಿಮಗೇನು ಬೇಕು ಈಗ AN ಬೇಕು 10ನೇ ಪದ. ಸೊ 10ನೇ ಪದ ಬೇಕು ಅಂದರೆ ನಿಮಗೆ ಸಮಾಂತರ ಶ್ರೇಣಿಯಲ್ಲಿ 10ನೇ ಪದ ಕಂಡುಹಿಡಿಯಲಿಕ್ಕೆ ಎನ್ ಪದವನ್ನು ಕಂಡುಹಿಡಿಯಲಿಕ್ಕೆ ಬಳಸೋ ಫಾರ್ಮುಲಾ ಇದು. AN = A + n - 1 × D. ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. AN ಅಂದರೆ ಇಲ್ಲಿ 10, A ಅಂದರೆ ಮೊದಲನೇ ಪದ 3, N ಅಂದರೆ 10 -1 ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂದಿದೆ 4. ಅಲ್ಲಿಗೆ A10 = ಏನು ಬರುತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ 10ರಲ್ಲಿ 1 ಕಳೆದ್ರೆ 9 ಮತ್ತು 4ಅನ್ನು ಗುಣಿಸ್ಬೇಕು. ಓಕೆನಾ. ಅಲ್ಲಿಗೆ 3 + 9 4 36. ಅಲ್ಲಿಗೆ A10 = 3 + 36 ಕೂಡಿದ್ರೆ 39 ಬಂತು ಫ್ರೆಂಡ್ಸ್. ಓಕೆ. ಸೊ ಅದ್ರ ಪ್ರಕಾರ ನಿಮಗೆ 39 ಸರಿಯಾದ ಉತ್ತರ ಆಗುತ್ತೆ. ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು 107ನೇ ಪ್ರಶ್ನೆ ಹೇಳುತ್ತೆ ಫ್ರೆಂಡ್ಸ್ ಏನಂತ ಹೇಳಿ, 6ರಿಂದ ಭಾಗವಾಗುವ 100ರಿಂದ 200ರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಕೇಳಿದರು.
ಈಗ 6ರಿಂದ ಭಾಗ ಆಗೋ 100ರಿಂದ ಸ್ಟಾರ್ಟ್ ಮಾಡಿ 200 ಮಧ್ಯೆ ಇರೋ ಸಂಖ್ಯೆಗಳು ಯಾವ್ಯಾವ ಬರ್ತವೆ ಈಗ ನೋಡಿ 100ರಿಂದ 100 ಭಾಗ ಆಗಲ್ಲ 101 ಭಾಗ ಆಗಲ್ಲ 102 ಆಗುತ್ತೆ 102 ನಂತರ 108 ಇದು ಹಿಂಗೆ ಕಂಟಿನ್ಯೂ ಕೊನೆಯ ಸಂಖ್ಯೆ 198 ಇದನ್ನು ನೀವು ಸಮಾಂತರ ಶ್ರೇಣಿಯಲ್ಲಿದೆ ಅಂತ ತಿಳ್ಕೊಬೋದು ಸಮಾಂತರ ಶ್ರೇಣಿಯ ಒಂದು ಫಾರ್ಮುಲಾವನ್ನು ಹಾಕಿ ಇದನ್ನು ಕೂಡ ನೀವು ಲೆಕ್ಕ ಮಾಡ್ಬೋದು ನೋಡಿ ಇಲ್ಲಿ ಮೊದಲನೇ ಟರ್ಮನ್ನು ನಾವು ಎ ಅಂತ ತಗೊಂಡ್ರೆ ಮೊದಲ ಪದ 102 ಕಾಮನ್ ಡಿಫ್ರೆನ್ಸು ಎರಡನೇ ಟರ್ಮಲ್ಲಿ ಒಂದನೇ ಟರ್ಮ್ ಕಳೆದ್ರೆ 6 ಬರುತ್ತೆ ಕೊನೆಯ ಟರ್ಮ್ ಏನಿದೆ ಕೊನೆಯ ಪದವನ್ನು ನಾವು ಎ ಎನ್ ಅಂತ ಹೇಳ್ತೀವಿ 198 ಇದೆ ಎಷ್ಟು ಪದಗಳಿದಾವೆ ಅಂತ ಗೊತ್ತಿಲ್ಲ ಫಸ್ಟ್ ಎಷ್ಟು ಪದಗಳಿದಾವೆ ಎನ್ನಿನ ಬೆಲೆ ಕಂಡುಹಿಡ್ಕೊಳ್ಬೇಕು ನೋಡಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅನ್ನೋ ಸೂತ್ರ ಹಾಕಿದರೆ ಎ ಎನ್ ಅಂತ ಹೇಳಿದ್ರೆ 198 ಇದೆ ಎ ಅಂದರೆ 102 ಇದೆ ಎನ್ ಗೊತ್ತಿಲ್ಲ ನೀವು ಅದನ್ನೇ ಕಂಡುಹಿಡಿಬೇಕು ಡಿ ಎಷ್ಟಿದೆ 6 ಇದೆ ಈಗ ನೀವು ಇಲ್ಲಿ ಏನು ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ 102 ಈ ಕಡೆ ಬಂದರೆ 198 ಮೈನಸ್ 102 ಆಗುತ್ತೆ 6ರಿಂದ ಎನ್ ಮೈನಸ್ 1 ಗುಣಿಸಿದರೆ 6n ಮೈನಸ್ 6 ಆಗುತ್ತೆ 198ರಲ್ಲಿ 102ನ್ನು ಕಳೆದ್ರೆ ನಿಮಗೆ ಎಷ್ಟು ಬರುತ್ತೆ 96 ಬರುತ್ತೆ ಮೈನಸ್ 6ನ ಈ ಕಡೆ ತಗೊಂಬಂದರೆ ಪ್ಲಸ್ 6 ಆಗುತ್ತೆ ಇಲ್ಲಿ 6n ಉಳ್ಕೊಳ್ಳುತ್ತೆ 96 6 ಕೂಡಿದ್ರೆ 102 ಈ 6ನ ಈ ಕಡೆ ತಗೊಂಬಂದರೆ ಡಿವೈಡೆಡ್ ಬೈ 6 6ರಿಂದ 102 ಬಾಗಿಸಿದ್ರೆ ಎನ್ ಇಸ್ ಈಕ್ವಲ್ ಟು 17 ಬರುತ್ತೆ ಎನ್ನಿನ ಬೆಲೆ 17 ಬಂತು ಅಲ್ಲಿಗೆ 100ರಿಂದ 200 ಮಧ್ಯೆ 6ರಿಂದ ಭಾಗ ಆಗೋ ಸಂಖ್ಯೆಗಳು 17 ಇದಾವೆ ಆ 17 ಸಂಖ್ಯೆಗಳನ್ನು ಕೂಡಿದ್ರೆ ಎಷ್ಟು ಬರುತ್ತೆ ಉತ್ತರ ಅನ್ನೋದಕ್ಕೆ ಸಮಾಂತರ ಶ್ರೇಣಿನಲ್ಲೇ ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡ್ಲಿಕ್ಕೆ ಒಂದು ಫಾರ್ಮುಲಾ ಬರುತ್ತೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು ಎ ಪ್ಲಸ್ ಎಲ್ ಅಂತೇಳಿ ಎ ಅಂದರೆ ಮೊದಲ ಟರ್ಮ್ ಮೊದಲ ಪದ ಎಲ್ ಅಂದರೆ ಕೊನೆಯ ಪದ ಈಗ ನಿಮಗಿಲ್ಲಿ ಎಸ್ 17 ಬೇಕು ಎನ್ ಅಂದರೆ 17 ಗೊತ್ತಿದೆ ನಿಮಗೆ ಇಲ್ಲಿ ಮೇಲ್ಗಡೆ ಕಂಡಿಡ್ಕೊಂಡಿದ್ದೀರಾ ಎ ಅಂದರೆ ಮೊದಲ ಪದ ಎಷ್ಟಿದೆ 102 ಮೊದಲ ಪದ 102 ಕೊನೆಯ ಪದ ಎಷ್ಟು 198 ಓಕೆ ಅಲ್ಲಿಗೆ ಏನಾಯಿತು 17 ಡಿವೈಡೆಡ್ ಬೈ 2 ಇಂಟು 102 198 ಕೂಡಿದರೆ 300 ಬರುತ್ತೆ ಈಗ 2ರಿಂದ 300 ಬಾಗಿಸಿದ್ರೆ 2 150 300 ಈಗ ನೀವು 17 ಮತ್ತು 150ನ್ನು ಗುಣಿಸ್ಬಿಟ್ರೆ ನಿಮಗೆ ಉತ್ತರ ಬಂದ್ಬಿಡ್ತು 17 150ನ್ನು ಗುಣಿಸಿದ್ರೆ ನಿಮಗೆ ಎಷ್ಟು ಬರುತ್ತೆ ಉತ್ತರ 2550 ಬರುತ್ತೆ ಓಕೆನಾ ಸೊ ಒಟ್ಟು 6ರಿಂದ ಭಾಗವಾಗುವ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ ಮೊತ್ತ 2250 ಬರುತ್ತೆ ಸರಿಯಾದ ಉತ್ತರ ಇನ್ನು 108ನೇ ಪ್ರಶ್ನೆ ಹೇಳುತ್ತೆ ಫ್ರೆಂಡ್ಸ್ -3 -2 -1 0 1 2 3 ಈ ಸಂಖ್ಯೆಗಳಿಂದ ಒಂದು ಸಂಖ್ಯೆ ಎ ಯನ್ನು ಯಾದೃಚ್ಛಿಕವಾಗಿ ಎ 3ಕ್ಕಿಂತ ಕಡಿಮೆ ಆಗಿರುವ ಸಂಭವನೀಯತೆಯು ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ತಗೊಂಡ್ರೆ -3 -2 -1 0 1 2 3 ಕೊಟ್ಟಿದ್ದಾರೆ ಇದರಲ್ಲಿ ಒಟ್ಟು ಸಂಖ್ಯೆಗಳು ಎಷ್ಟಿದಾವೆ ಕೌಂಟ್ ಮಾಡಿ 1 2 3 4 5 6 7 7 ಸಂಖ್ಯೆಗಳಿದಾವೆ ಅದರಲ್ಲಿ 3ಕ್ಕಿಂತ ಕಡಿಮೆ ಇರೋವಂದ್ರೆ ಇದೊಂದು ಬಿಡಬೇಕಾಗತ್ತೆ ನೀವು ಇದು 3 ಇದೆ 3 ಬಿಟ್ಟು ಉಳಿದವೆಲ್ಲ 3ಕ್ಕಿಂತ ಕಡಿಮೆ ಇದಾವೆ ಎಷ್ಟಿದಾವೆ 6 7ನೇ 6 ಸಂಭವನೀಯ ಆಗಿರುತ್ತೆ ಗೊತ್ತಾಯ್ತಾ ಸೊ ಅದ್ರ ಪ್ರಕಾರ ನಿಮಗೆ 7ನೇ 6 ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯುವ ಸೂತ್ರ ಅಂತ ಇದೆ ಈ ಸೂತ್ರಗಳನ್ನು ನೋಡಿದಾಗ ನಿಮಗೆ 10ನೇ ತರಗತಿಯಲ್ಲಿ ಬಹುಲಕ ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥ ಸೂತ್ರ ಬರುತ್ತೆ ಸೊ ಆ ಸೂತ್ರದ ಪ್ರಕಾರ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 ಇಂಟು F1 ಮೈನಸ್ F0 ಮೈನಸ್ F2 ಇಂಟು H ಅನ್ನೋ ಫಾರ್ಮುಲಾ ಸರಿಯಾದ ಉತ್ತರ ಸೊ ಇದು ಯಾವುದು ಕರೆಕ್ಟ್ ಆಗಿದೆ ಅಂತ ನೋಡ್ತಾ ಬಂದಾಗ ನಿಮಗೆ ಇಲ್ಲಿ ಗೊತ್ತಾಗುತ್ತೆ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 ಇಂಟು F1 ಮೈನಸ್ F0 ಮೈನಸ್ F2 ಇಂಟು H ಅಂದರೆ 2ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಫ್ರೆಂಡ್ಸ್ 110ನೇ ಪ್ರಶ್ನೆಗೆ ಹೋಗೋಣ ಈಗ 2 tan 60 ಡಿಗ್ರಿ ಡಿವೈಡೆಡ್ ಬೈ 1 ಪ್ಲಸ್ tan ಸ್ಕ್ವೇರ್ 60 ಡಿಗ್ರಿರ ಬೆಲೆಯು ಓಕೆ ಸೊ ನೋಡಿ ಇಲ್ಲಿ ಟ್ಯಾನ್ ಥೀಟಾ ಟ್ಯಾನ್ 60 ಡಿಗ್ರಿಯ ಬೆಲೆ ಗೊತ್ತಿರಬೇಕು ನಿಮಗೆ ಇದು ಗಣಿತದಲ್ಲಿ ಟ್ರಿಗ್ನಾಮೆಟ್ರಿಗೆ ಸಂಬಂಧಪಟ್ಟಂಗೆ ಗಣಿತದಲ್ಲಿ ಒಂದು ವಿಶೇಷವಾಗಿರೋ ಪಾಠ ಇದೆ ಗೊತ್ತಾಯ್ತಲ್ವಾ ಸೊ ಆ ಒಂದು ಟ್ರಿಗ್ನಾಮೆಟ್ರಿಯನ್ನು ಬಳಸ್ಬಿಟ್ಟು ಈ ಒಂದು ಏನು ಲೆಕ್ಕ ಬಂದಿರತಕ್ಕಂಥದ್ದು ಸೊ ನೋಡಿ 2 ಇಂಟು ಟ್ಯಾನ್ 60 ಡಿಗ್ರಿ ಅಂತ ಹೇಳಿದ್ರೆ ಟ್ಯಾನ್ 60 ಡಿಗ್ರಿಯ ವ್ಯಾಲ್ಯೂ ಬಂದುಬಿಟ್ಟು 3 ಬರುತ್ತೆ ಗೊತ್ತಾಯ್ತಲ್ಲ √3 ಸೊ ಅಲ್ಲಿಗೆ 2 ಇಂಟು ಟ್ಯಾನ್ 60 ಡಿಗ್ರಿ ಅಂದರೆ √3 ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 60 ಡಿಗ್ರಿ ಅಂದರೆ √3ನ ಸ್ಕ್ವೇರ್ ಮಾಡಬೇಕು ಅಂತ ಆಗೇನು ಬರುತ್ತೆ 2 ಇಂಟು √3 ಮಲ್ಟಿಪ್ಲೈ ಮಾಡಿದ್ರೆ 2 √3 ಬರುತ್ತೆ 1 ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿದ್ರೆ ಇದು 3 ಉಳಿತು 3 ಪ್ಲಸ್ 1 ಕೂಡಿದ್ರೆ 4 2 ಒಂದಲೇ 2 ಎರಡಲೇ ಹೊಡೆದ್ರೆ ನಿಮಗೆ ಫೈನಲ್ ಆನ್ಸರು √3 ಡಿವೈಡೆಡ್ ಬೈ 2 ಉಳಿಯುತ್ತೆ ಓಕೆನಾ ಫ್ರೆಂಡ್ಸ್ ಸೊ √3 ಡಿವೈಡೆಡ್ ಬೈ 2 ಇದು ಸರಿಯಾದ ಉತ್ತರ ಆಗುತ್ತೆ ಸೊ √3 ಡಿವೈಡೆಡ್ ಬೈ 2 ಸೊ ಇಲ್ಲಿ ಆ್ಯಕ್ಚುಲಿ ಏನು ಕೊಟ್ಟಿದ್ದಾರೆ ಅವರು ಸೈನ್ ಟೀಟಾ ಕಾಸ್ ಟೀಟಾ ಈ ಥರ ಕೊಟ್ಟಿದ್ದಾರೆ ಸೈನ್ 30 ಕಾಸ್ 30 ಇದ್ರ ಪ್ರಕಾರ ನಿಮಗೆ √3 ಬೈ 2 ಅನ್ನೋದು ಯಾವುದಕ್ಕೆ ಸಮ ಇರುತ್ತಪ್ಪ ಅಂತ ಹೇಳಿದ್ರೆ ಸೈನ್ 60 ಡಿಗ್ರಿಗೆ √3 ಸಮ ಇರುತ್ತೆ ಗೊತ್ತಾಯ್ತಲ್ವಾ ಸೊ ಅದ್ರ ಪ್ರಕಾರ ಸೈನ್ 60 ಡಿಗ್ರಿ ಸರಿಯಾದ ಉತ್ತರ ಆಗುತ್ತೆ 111ನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಆಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಕಾಟ್ ಎ ಇಸ್ ಈಕ್ವಲ್ ಟು √3 ಆದಾಗ ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ ಯ ಬೆಲೆ ಎಷ್ಟಿರುತ್ತೆ ಅಂತ ಪ್ರಶ್ನೆ ಗೊತ್ತಾಯ್ತಲ್ಲ ಸೊ ಇದನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇದನ್ನು ನೋಡಿದಾಗ ನಿಮಗೆ ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಇದನ್ನು ನಾವು ಏನು ಹೇಳ್ಬೋದು ಅಂದರೆ ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಂದರೆ ಟ್ರಿಗ್ನಾಮೆಟ್ರಿಯ ಪ್ರಕಾರ ಸೈನ್ ಇಂಟು ಎ ಪ್ಲಸ್ ಸಿ ಅಂತ ಬರ್ಕೊಳ್ಬೋದು
ಅವ್ರು ಹೇಳೋ ಪ್ರಕಾರ ಎ ಬಿ ಸಿ ಅನ್ನೋ ಟ್ರಯಾಂಗಲ್ನಲ್ಲಿ ಆಂಗಲ್ ಬಿ 90 ಡಿಗ್ರಿ ಇರುತ್ತೆ ಅಂದರೆ ಇನ್ನು ಉಳಿದಿರೋ 2 ಆಂಗಲ್ ಎಷ್ಟಿರ್ತಾವ್ರಿ? ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಅಂದರೆ ಇನ್ನು ಇವೆರಡು ಕೂಡಿದ್ರೆ 90 ಡಿಗ್ರಿ ಇರುತ್ತೆ. ಇದು 90 ಇದೆ ಅಂದರೆ ಇವೆರಡು ಕೂಡಿದ್ರೆ 90. ಅದ್ರ ಪ್ರಕಾರ ಈ ಜಾಗದಲ್ಲಿ ಸೈನ್ ಎ ಪ್ಲಸ್ ಸಿ ಅಂತ ಹೇಳಿದ್ರೆ 90 ಡಿಗ್ರಿ ಅಂತ ಬರ್ಕೊಳ್ಬೋದು. ಸೈನ್ 90 ಡಿಗ್ರಿಗೆ ನಿಮಗೆ ಟ್ರಿಗ್ನಾಮೆಟ್ರಿಕ್ ಚಾರ್ಟಲ್ಲಿ ವ್ಯಾಲ್ಯೂ ಬಂದುಬಿಟ್ಟು 1 ಇದೆ. ಅದ್ರ ಪ್ರಕಾರ 111ಕ್ಕೆ ಉತ್ತರ, ಸರಿಯಾದ ಉತ್ತರ 1. 112ನೇ ಪ್ರಶ್ನೆ. ದತ್ತ ಚಿತ್ರದಲ್ಲಿ ಓ ವೃತ್ತ ಕೇಂದ್ರವಾಗಿದೆ. ಪಿ ಯ ನಿರ್ದೇಶಾಂಕಗಳಲ್ಲಿ ಎಕ್ಸ್ನ ಬೆಲೆ ಅಂತ ಕೊಟ್ಟಿದ್ದಾರೆ. ಚಿತ್ರ ಕಾಣಿಸ್ತಾ ಇದೆ ನಿಮಗೆ. ಈ ಚಿತ್ರದಲ್ಲಿ ಓ ಏನಿದು ಮಧ್ಯಬಿಂದು ಆಯಿತು. ಈ ಮಧ್ಯಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿ ಪಿ ಮತ್ತು ಕ್ಯೂ ಅನ್ನೋ 2 ಪಾಯಿಂಟ್ ಇದಾವೆ. ಇದಕ್ಕೆ ಪಿ ನಲ್ಲಿ ಎಕ್ಸ್ ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಎಕ್ಸ್ನ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಇದನ್ನು ಕಂಡುಹಿಡಿಯಬೇಕಾದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಬೇಕು ನೀವು. ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು x2 + x1/2 y2 + y1/2. ಇದನ್ನು ನೀವು ಏನಾದರೂ x1 x2 ಅಂತ ತಗೊಳ್ಳಿ, ಇದನ್ನು y1 y2 ಅಂತ ತಗೊಂಡ್ರೆ ಸರಿ, x1 y1 ಇದು x1 y1 ಇದು x2 y2. ಇಲ್ಲಿ ಅಪ್ಲೈ ಮಾಡಿ. x is equal to x2 + x1 / 2 ತಗೊಂಡ್ರೆ x is equal to x2 ಅಂದರೆ ಎಷ್ಟಿದೆ? 1 ಇದೆ. ಪ್ಲಸ್ x1 ಎಷ್ಟಿದೆ? x ಇದೆ ಡಿವೈಡೆಡ್ ಬೈ 2. ಈಗ ಎಕ್ಸ್ನ ವ್ಯಾಲ್ಯೂ ಇಲ್ಲಿ ಎಕ್ಸ್ ಅಂದರೆ ಎಷ್ಟಿದೆ? ಇದು 2. ಇದು 2 ಅಂತ ತಗೊಳ್ಳಿ. ಈ 2 ಈ ಕಡೆ ಬಂದಾಗ 4 ಆಗುತ್ತೆ. 4 is equal to 1 + x. ಈಗ ನಿಮಗೆ 1 ಈ ಕಡೆ ತಗೊಂಬಂದರೆ 4 - 1 ಆಯಿತು. ಅಲ್ಲಿಗೆ 3 ಬಂತು. ದಟ್ ಈಸ್ ಈಕ್ವಲ್ ಟು ಎಕ್ಸ್. ಎಕ್ಸ್ನ ಬೆಲೆ ಬಂದುಬಿಟ್ಟು ನಿಮಗೆ 3 ಸಿಗುತ್ತೆ. ಅದ್ರ ಪ್ರಕಾರ 3 ಈಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ 113ನೇ ಪ್ರಶ್ನೆಗೆ ಹೋಗೋಣ. 113ನೇ ಪ್ರಶ್ನೆ ಏನು ಹೇಳುತ್ತೆ? 2, 5 ಮತ್ತು x-7 ಬಿಂದುಗಳ ನಡುವಿನ ದೂರವು 13 ಆದಾಗ ಎಕ್ಸ್ನ ಧನಾತ್ಮಕ ಬೆಲೆ, ಎಕ್ಸಿನ ಬೆಲೆ ಕಂಡುಹಿಡಿಯಕ್ಕೆ ಕೇಳಿದರು. ಇದನ್ನು ಕಂಡುಹಿಡಿಬೇಕಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಬರುತ್ತೆ. 2,5 ಇದೇನಿದು x1 y1 ಅಂತ ತಗೊಳ್ಳಿ. ಇದನ್ನು x2 y2 ಅಂತ ತಗೊಳ್ಳಿ. ಡಿಸ್ಟೆನ್ಸ್ ಫಾರ್ಮುಲಾ d = √x2 - x1² + y2 - y1². ಡಿಗೆ ಸ್ಕ್ವೇರ್ ಮಾಡಿದಾಗ ಇದಕ್ಕಿರೋ ರೂಟ್ ಕ್ಯಾನ್ಸಲ್ ಆಗುತ್ತೆ. ಈಗ ನೀವು ಇಲ್ಲಿ d² = x2 - x1 ಅಂದರೆ x2 ಅಂದರೆ ಎಷ್ಟಿದೆ? x2 ಅಂದರೆ x ಮೈನಸ್ x1 ಅಂದರೆ ಎಷ್ಟಿದೆ? 2. x - 2² + y2 ಅಂತ ಹೇಳಿದ್ರೆ -7 - y1 ಅಂದರೆ 5². ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇದನ್ನು ಹಾಗೆ ಬರ್ಕೊಳ್ಳಿ. x - 2² = -7 - 5 ಕೂಡಿದ್ರೆ -13² ಬಂತು. ಈಗ ಡಿನ ಸ್ಕ್ವೇರ್ ಅಂದರೆ ಡಿ ಅವರೇ ಕೊಟ್ಟಿದ್ದಾರೆ 13 ಅಂತೆ. 13 ಸ್ಕ್ವೇರ್ ಮಾಡಬೇಕು. ಓಕೆ, ಸೊ ಅಲ್ಲಿ x - 7 ಇದು 12 ಆಗುತ್ತೆ. x - 2² -12² ಆಯಿತು. ಈಗ ಇಲ್ಲಿ -13² ಮಾಡಿದ್ರೆ 169 ಬರುತ್ತೆ. -12² ಮಾಡಿದ್ರೆ 144. ಅದನ್ನು ಈಕ್ವಲಿಂದ ಈ ಕಡೆ ತಗೊಂಬಂದರೆ +144 ಆಗುತ್ತೆ. ಈಸ್ ಈಕ್ವಲ್ ಟು -x - 2² ಆಯಿತು. 169 ಮತ್ತು 144. ಓಕೆನಾ? ಸೊ ನೋಡಿ ಏನಾಗುತ್ತೆ, ಇದು ಆ್ಯಕ್ಚುಲಿ ಇಲ್ಲಿ ಪ್ಲಸ್ ಇರೋದು ಅಲ್ವಾ? ಎಸ್, ಇದು ಪ್ಲಸ್ ಆಗಿರೋದ್ರಿಂದ ಈ ಕಡೆ ಬಂದಾಗ ಮೈನಸ್ ಆಯಿತು. 169ರಲ್ಲಿ 144 ಕಳೆದ್ರೆ 25 ಬರುತ್ತೆ. x - 2² ಅಂತ ಬರಿಬೋದು. 25ಅನ್ನು 5² ಅಂತ ಬರ್ಕೊಂಡ್ರೆ x - 2² ಅಂತ ಬರ್ಕೊಂಡ್ರೆ ಎರಡೂ ಕಡೆನೂ ಸ್ಕ್ವೇರು ಕ್ಯಾನ್ಸಲ್ ಆಗ್ತವೆ. ಕ್ಯಾನ್ಸಲ್ ಆದರೆ ಇಲ್ಲೇನು ಉಳಿತು? x - 2 = 5 ಆಯಿತು. ಇದು 5. ಈಗ -2 ಆ ಕಡೆ ಕಳಿಸಿದರೆ x = 5 + 2. ಸೊ ಇಲ್ಲಿ x = 5 + 2 ಅಂದರೆ ಎಷ್ಟು ಬಂತು ಫ್ರೆಂಡ್ಸ್? ಆನ್ಸರು 7 ಬರುತ್ತೆ. ಅದ್ರ ಪ್ರಕಾರ ನಿಮಗೆ 7 ಇಟ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ರೈಟ್. ಸೊ ಇಲ್ಲಿ ತನಕ ಈ ಒಂದು ಕರ್ನಾಟಕ TETಗೆ ಸಂಬಂಧಪಟ್ಟ ಹಾಗೆ 2020ರ 2ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಮ್ಯಾಥ್ಸ್ ಕ್ವಶನ್ಸನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಸೊ ಇದೇ ರೀತಿ ಮುಂದಿನ ವೀಡಿಯೋಸ್ಗಳಲ್ಲೂ ಕೂಡ ನಾನು TETಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಮ್ಯಾಥಮೆಟಿಕ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡೋದು ಹೇಗೆ ಅಂತಕ್ಕಂತಹ ಶಾರ್ಟ್ ಟ್ರಿಕ್ಸನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಸೊ ಇಷ್ಟೋ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.